ಪ್ರಚಾರ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾಷಣ. ಈ ದೇಶದಲ್ಲಿ ಒಂದು ಹೊಸ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ. ಪ್ರಜಾಪ್ರಭುತ್ವ ಉಳಿಬೇಕಾ, ಸಂವಿಧಾನ ಉಳಿಬೇಕಾ ಅನ್ನೋ ಎರಡು ಪ್ರಶ್ನೆಗೆ ಉತ್ತರ ಕೊಡೋ ಚುನಾವಣೆ ಇದು. ದೇಶದ ಅಭಿವೃದ್ಧಿ, ಬಡತನ, ಅನೇಕ ವಿಚಾರಗಳಲ್ಲಿ ಚುನಾವಣೆ ನಡೆದಿದೆ. ಆದರೆ ಇದುವರೆಗೂ ದೇವರ ಹೆಸರಿನಲ್ಲಿ ಯಾವತ್ತೂ ಚುನಾವಣೆ ನಡೆದಿಲ್ಲ. ಧರ್ಮ ಒಂದು ಕಡೆ ನಿಂತರೆ ಅಧರ್ಮ ಇನ್ನೊಂದು ಕಡೆ ನಿಲ್ಲತ್ತೆ ಅನ್ನೋದನ್ನ ತೀರ್ಮಾನ ಮಾಡೋ ಚುನಾವಣೆ ಇದು. 2014ರಲ್ಲಿ ಮೋದಿ ಅನೇಕ ಭರವಸೆಗಳನ್ನ ಕೊಟ್ಟು ಚುನಾವಣೆ ಗೆದ್ರು. ಆದ್ರೆ 2024 ಬಂದರೂ ಯಾವುದೂ ಈಡೇರಿಲ್ಲ. 15 ಲಕ್ಷ ಕೊಡ್ತೀವಿ ಅಂದ್ರು, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. ಇವತ್ತಿನವರೆಗೂ ಯಾವುದೇ ಭರವಸೆಗಳು ಈಡೇರಿಲ್ಲ. ಇವತ್ತು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ನಾವು ಗ್ಯಾರಂಟಿ ಕೊಡ್ತೀವಿ ಅಂತಿದ್ದಾರೆ. ಆ ಗ್ಯಾರಂಟಿಗಳು ಸುಳ್ಳಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಪೆಟ್ರೋಲ್, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಬೇಳೆ, ಅಡುಗೆ, ಎಣ್ಣೆ ಬೆಲೆ ಜಾಸ್ತಿ ಆಗಿರೋದೇ ಅವರ ಸಾಧನೆ. ಈಗ ರಾಮನನ್ನ ತೋರಿಸಿಕೊಂಡು ಮತ ಕೇಳೋಕೆ ಹೊರಟಿದ್ದಾರೆ. ಇನ್ನೊಂದು ಕಡೆ ಸುಳ್ಳನ್ನು ಮಾರಾಟ ಮಾಡಲು ಹೊರಟಿದ್ದಾರೆ. ನಾವು ಅನೇಕ ಜಿಲ್ಲೆಗಳಲ್ಲಿ ಇಂದು ಜನರ ಮನಸ್ಸುಗಳನ್ನ ನೋಡಿದ್ರೆ ಬಿಜೆಪಿಗೆ ವಿರುದ್ಧ ಮತ ಹಾಕೋಕೆ ಜನ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ, ಶಿವಕುಮಾರ್ ನೇತೃತ್ವದಲ್ಲಿ ಅನೇಕ ಜನಪರ ಯೋಜನೆಗಳನ್ನ ಕೊಟ್ಟಿದ್ದೇವೆ. ಇಬ್ಬರೂ ನಾಯಕರು ಇಡೀ ರಾಜ್ಯದಾದ್ಯಂತ ಓಡಾಡಿ ಅನೇಕ ಭರವಸೆಗಳನ್ನ ಕೊಟ್ಟರು. ಅದನ್ನೆಲ್ಲ ಈಡೇರಿಸಿ ಇವತ್ತು ಇಬ್ಬರೂ ನಾಯಕರು ಮತ ಕೇಳೋಕೆ ಬಂದಿದ್ದಾರೆ. ಇವತ್ತು ಬಜೆಟ್ 56,000 ಕೋಟಿ ಹಣ ತೆಗೆದಿಟ್ಟಿದ್ದಾರೆ. ನ್ಯಾಯಾಧೀಶನಾಗಿ ಕೆಲಸ ಮಾಡಿದ ವ್ಯಕ್ತಿ ಮುದ್ದಹನುಮೇಗೌಡ. ಅವರು ಗೆದ್ದು ದೆಹಲಿಗೆ ಹೋದಾಗ ಸುಮ್ಮನೆ ಕೂತಿರ್ಲಿಲ್ಲ. ಆದ್ರೆ 5 ಬಾರಿ ಈ ಕ್ಷೇತ್ರದಿಂದ ಗೆದ್ದ ವ್ಯಕ್ತಿ ದೆಹಲಿಯ ಮನೆಯಲ್ಲಿ ಹೋಗಿ ಮಲಗಿದ್ದು ಬಿಟ್ರೆ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಸಂಸತ್ನಲ್ಲಿ ಮಾಡಿಲ್ಲ. 25 ವರ್ಷ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿ ಹಾಳು ಮಾಡಿದ್ರಲ್ರಿ. HAL ಉದ್ಘಾಟನೆ ಆಗುವ ಸಂದರ್ಭದಲ್ಲಿ MP ಆಗಿದ್ದವರು ಮುದ್ದಹನುಮೇಗೌಡರು. HMT ಜಾಗ ಬೇರೆಯವರಿಗೆ ಹೋಗುತ್ತೆ ಅಂತ ಇಸ್ರೋ ತಂದೋರು ಬಿಜೆಪಿಯವರು ಈಗ ಇಲ್ಲಿ ಬರ್ತಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಕರೆದುಕೊಂಡು ಬರ್ತಿದ್ದಾರೆ. ಯಾರು ಆ ಅಭ್ಯರ್ಥಿ? ಅವರು ನಮ್ಮ ಜಿಲ್ಲೆಯವರಲ್ಲ. ಸಿದ್ದರಾಮಯ್ಯ ಮೇಲೆ ಗೆದ್ದು ಬಿಡ್ತೀನಿ ಅಂತ ವರುಣಾಗೆ ಹೋದ್ರು. ಪುಟ್ಟರಂಗಶೆಟ್ಟಿ ವಿರುದ್ಧ ಗೆಲ್ತೀನಿ ಅಂತ ಚಾಮರಾಜನಗರಕ್ಕೆ ಹೋದ್ರು. 2 ಕಡೆ ಸೋತು ಮಣ್ಣು ಮುಕ್ಕಿ ಈಗ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಯೂ ಅವರನ್ನ ಸೋಲಿಸಲೇಬೇಕು. ಮತ್ತೆ ಊರನ್ನ ಹುಡುಕಿಕೊಂಡು ಹೋಗುವಂತೆ ಮಾಡಬೇಕು. ಜನತಾದಳದ ನಾಯಕರು ನಿನ್ನೆ ತುರುವೇಕೆರೆ, ಹೆಬ್ಬೂರಿಗೆ ಬಂದು ಕಣ್ಣೀರು ಸುರಿಸಿ ಹೋಗಿದ್ದಾರೆ. ನಾವು ಅವರನ್ನ ಇಲ್ಲಿಗೆ ಕರೆದುಕೊಂಡು ಸೋಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾವ ಬಾಟಲ್ ಜೇಬಿನಲ್ಲಿ ಇಟ್ಟುಕೊಂಡಿರ್ತಾರೆ ಅಂತ ಗೊತ್ತಿಲ್ಲ. ಕಣ್ಣೀರಂತೂ ಧಾರಾಕಾರವಾಗಿ ಯಾವಾಗಲೂ ಹರಿಯುತ್ತಲೇ ಇರುತ್ತೆ. ನಿನ್ನೆ ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದು ಒಂದು ಮಾತನ್ನ ಹೇಳಿದ್ದಾರೆ. ನಾವು ಬಡಜನರ ಒಳಿತಿಗಾಗಿ 5 ಗ್ಯಾರಂಟಿಗಳನ್ನ ಕೊಟ್ರೆ ಅದರಿಂದ ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಅನ್ನೋ ಮಾತನ್ನಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಈ ರೀತಿಯ ಮಾತು ಅದು ಹೇಗೆ ಮಾತಾಡ್ತಾರೋ ಗೊತ್ತಿಲ್ಲ ಎಂದು ನನಗೆ ವಿಶ್ವಾಸ ಇದೆ. ನಮ್ಮ ನಾಯಕರುಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ನಾವು 23ರ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುವಾಗ ಇಬ್ಬರು ನಾಯಕರುಗಳು ಭರವಸೆಯನ್ನ ಕೊಟ್ಟರು, ಗ್ಯಾರಂಟಿಯನ್ನ ಕೊಟ್ಟರು. ನಾವು ಜನಪರವಾದ ಆಡಳಿತ ಮಾಡ್ತೇವೆ ಅಂತೇಳಿ ಆ ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನ ಮಾಡಿ ನಿಮ್ಮ ಮುಂದೆ ಮತ ಕೇಳೋದಕ್ಕೆ ಇವತ್ತು ಇಬ್ಬರು ನಾಯಕರು ಬಂದಿದ್ದಾರೆ. ನಾವು ಸುಳ್ಳಿನ ಭರವಸೆ ಕೊಡ್ಲಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಕೊಟ್ಟು ಕೇವಲ 9 ತಿಂಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು 36,000 ಕೋಟಿಗಳನ್ನ ಖರ್ಚು ಮಾಡಿದ್ರು. ಆ ಎಲ್ಲ ಹಣ ನಿಮ್ ಕಡೆ ಬಂದಿದೆ. ಇವತ್ತು ಬಜೆಟ್ ನಲ್ಲಿ 52,000 ಕೋಟಿ ತೆಗೆದಿಟ್ಟಿದ್ದಾರೆ. ನಾವು ಸುಳ್ಳು ಹೇಳ್ತಕ್ಕಂತ ಅಗತ್ಯತೆ ನಮಗಿಲ್ಲ. ಆ ಕಾರಣಕ್ಕೆ ಬಹಳ ಧೈರ್ಯದಿಂದ ನಿಮ್ಮ ಮುಂದೆ ಬಂದು ಇವತ್ತು ಮತಯಾಚನೆ ಮಾಡ್ತಾ ಇದ್ದೀವಿ. ಯಾರಿಗೆ ಮತಯಾಚನೆ ಮಾಡ್ತಾ ಇದ್ದೀವಿ? ಒಬ್ಬ ಸಜ್ಜನ, ಒಬ್ಬ ನ್ಯಾಯಾಧೀಶನಾಗಿ ಕೆಲಸ ಮಾಡಿದಂತ ವ್ಯಕ್ತಿ, ಈಗಾಗಲೇ ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಕ್ರಿಯಾಶೀಲವಾಗಿ ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಸನ್ಮಾನ್ಯ ಮುದ್ದಹನುಮೇಗೌಡರು. ಮುದ್ದಹನುಮೇಗೌಡರು ಲೋಕಸಭೆಯಲ್ಲಿ ಹೋಗಿ ಸುಮ್ಮನೆ ಕೂರ್ಲಿಲ್ಲ. ನಮ್ಮನ್ನ ಪ್ರತಿನಿಧಿಸಿದಂತ 5 ಬಾರಿ ಪ್ರತಿನಿಧಿಸಿದಂತ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಗೆದ್ದು ಹೋಗಿ ಡೆಲ್ಲಿನಲ್ಲಿ ಮನೆಯಲ್ಲಿ ಮಲ್ಕೊಂಡ್ರೆ ಬಿಟ್ರೆ ಯಾವುದೇ ಪ್ರಶ್ನೆಯನ್ನ ಲೋಕಸಭೆಯಲ್ಲಿ ಕೇಳಲಿಲ್ಲ. ಹೇಳಿ ಬಂದು ಜನಗಳ ಮುಂದೆ ನಾನು ಇಂಥ ಕೆಲಸ ಮಾಡಿದ್ದೀನಿ. 5 ಬಾರಿ 25 ವರ್ಷ ಲೋಕಸಭೆಯಲ್ಲಿ ನಮ್ಮನ್ನ ಪ್ರತಿನಿಧಿಸಿ ಹಾಳು ಮಾಡ್ಬಿಟ್ರಲ್ರಿ. 25 ವರ್ಷ ಇವತ್ತು ಒಂದು ಪ್ರಶ್ನೆ ಕೇಳಲಿಲ್ಲ, ಒಂದು ಸಮಸ್ಯೆಗೆ ಉತ್ತರ ಕೇಳಲಿಲ್ಲ. ಸನ್ಮಾನ್ಯ ಮುದ್ದಹನುಮೇಗೌಡರು ಕೊಬ್ಬರಿ ಬೆಲೆ ಬಿದ್ದು ಹೋದ್ರೆ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಪ್ಪರ್ ಭದ್ರಾಗೆ ಹಣ ಕೊಡ್ಲಿಲ್ಲ, ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಿಗೆ ಪಾಸ್ಪೋರ್ಟ್ ಆಫೀಸ್ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ.
ಆ ಆಫೀಸ್ ಇವತ್ತು ಉದ್ಘಾಟನೆ ಆಗಿ ಕೆಲಸ ನಡೀತಾ ಇದೆ. 2016ರಲ್ಲಿ ಇದೇ ನಿಟ್ಟೂರ್ ಹತ್ರ HAL ಫ್ಯಾಕ್ಟರಿ ಹೆಲಿಕಾಪ್ಟರ್ ಉದ್ಘಾಟನೆ ಮಾಡುವಾಗ ಇದೇ ನಮ್ಮ ಮುದ್ದನ್ಮೇಗೌಡರು MP ಆಗಿದ್ರು ಅನ್ನೋದನ್ನ ಮರೆಯೋದು ಬೇಡ. ಇವತ್ತು ಇಸ್ರೋ HMT ಲಕ್ಕಪ್ಪನವರು HMT ಫ್ಯಾಕ್ಟರಿ ತಂದಿದ್ರು. ಅದು ಮುಚ್ಚುವಂತ ಸಂದರ್ಭ ಬಂತು. ಆ ಮುಚ್ಚುವಾಗ 150 ಎಕರೆ ಭೂಮಿ ಪ್ರೈವೇಟ್ನವರು ಪಾಲಾಗ್ತದೆ ಅಂತ ಹೇಳಿ ಇಸ್ರೋ ಸಂಸ್ಥೆಯನ್ನ ತಂದಂತ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುದ್ದನ್ಮೇಗೌಡರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇನು ಚಂದ್ರಯಾನ್ 3 ಇವತ್ತು ಹೋಗ್ತಾ ಇತ್ತು, ಆ ಚಂದ್ರಯಾನ್ಗೆ ಕ್ರಯೋಜನಿಕ್ ಎಂಜಿನ್ ಗಳನ್ನ ಮಾಡ್ತಕ್ಕಂತ ಇಸ್ರೋ ಸಂಸ್ಥೆಯನ್ನ ತುಮಕೂರಿನಲ್ಲಿ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಕಾರಣೀಭೂತ ನಮ್ಮ ಮುದ್ದನ್ಮೇಗೌಡರು ಅನ್ನೋದನ್ನ ಮರೆಯೋದು ಬೇಡ. ಹಾಗಾಗಿ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ನಮ್ಮನ್ನ ಪ್ರತಿನಿಧಿಸ್ತಕ್ಕಂತ ಲೋಕಸಭೆಯಲ್ಲಿ ನಮ್ಮನ್ನ